ಎಲ್ರಿಗೂ ರಾಧೆ ರಾಧೆ. ರಾಧೆ ರಾಧೆ. ಇವತ್ತಿಂದು ವಿಶೇಷತೆ ಕುರಿತು ನಮ್ಮ ಶಿವಕುಮಾರ್ ಅಲ್ಶೆಟ್ಟಿರು ಅಂತ ಒಂದೆರಡು ಮಾತುಗಳು ಆಡಬೇಕಂತ ವಿನಂತಿ. ಶುಭ ಮುಂಜಾನೆ ಎಲ್ರಿಗೂ ರಾಧೆ ರಾಧೆ. ಇವತ್ತು ದಿನಾಂಕ 24/3/2026. ಇವತ್ತಿನ ದಿನದ ವಿಶೇಷತೆ ಏನಂದರೆ, ಮಾದನಗುಡಿ ಬಂದಿದ್ವಿ. ಮಾದನಗುಡಿ ಬಂದುಬಿಟ್ಟು ಎಲ್ಲ ದೇವ್ರದೊಂದು ಆಶೀರ್ವಾದ ಎಲ್ಲ ತೊಗೊಂಡು ಹೀಗೆ ಕೂತ್ಕೊಂಡಿದ್ವಿ. ನೆನಪಾಯಿತು, ಇವತ್ತು ಟ್ಯೂಬರ್ಕ್ಲೋಸಿಸ್ ಡೇ, ವರ್ಲ್ಡ್ ಟ್ಯೂಬರ್ಕ್ಲೋಸಿಸ್ ಡೇ. ಅಂದರೆ TB ಅಂತಾರಲ್ಲ, ಅದು ಒಂಥರ ಯಾವ ಥರ ಅಂದರೆ ಸಾಂಕ್ರಾಮಿಕ ರೋಗ. ಯಾರಿಗೆ ಜಾಸ್ತಿ ಕೆಮ್ಮು ನೆಗಡಿ ಜಾಸ್ತಿ ಇರುತ್ತೆ ಅವ್ರು ಸ್ವಲ್ಪ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಆರೋಗ್ಯ ಎಲ್ಲ ಕಾಪಾಡಿಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾರೆ. ರಾಧೆ ರಾಧೆ. ನಮ್ಮ ಅಕ್ಕನ ಮಗಳು ಹೆಂಗೆ ಆಡ್ತಾಳೆ ಹಾಳು. ಬಿಳಿ ಮೊಬೈಲ್ ನೋಡ್ರಿ ತಿನ್ಬಾರ್ದು. ಮೊಬೈಲ್ ನೋಡ್ರಿ ತಿನ್ಬಾರ್ದು. ಮೊಬೈಲ್ ನೋಡಿ ತಿನ್ಸನ ಖಾಲಿ ಮೊಬೈಲ್ ನೋಡು. ಮೊಬೈಲೇ ಉಂಬೋದಿಲ್ಲ ಏನಿಲ್ಲ, ಉಳ್ಳಕ್ಕೆಲ್ಲ ಬಂದು ನಿನಗ. ಏಯ್ ಅವ್ರ ಮಮ್ಮಿ ನೋಡ್ರಿ ಕೈಲ್ಲ, ಅವ್ರ ಮಮ್ಮಿ ಕೈ ತರ್ಲತ್ತ ಒಳಗೆ. ಯಾಕೋ ಸ್ಟಾಪ್ ಮಾಡ್ದಾಳು ಅವಳು, ಸ್ಟಾಪ್ ಮಾಡ್ಬೇಡಾಳು. ಅವಳು ಅಕ್ಕೋ ನಿಂಗೆ ಅವ್ವಕ್ಕೋ ಮೊಬೈಲ್ ನೋಡ್ತಾರೆ ಭೀ ಕೊಡತ್ತಾಳ ಅವಳು. ತಗೋ ಹೊಡಿ, ಚಾನ್ಸ್ ಹೊಡಿ, ಬಿಡ್ಬೇಡ. ಏನು ಇಕ್ಕರಿ ಅವ್ರ ಮಮ್ಮಿನೇ ಉಂಡ್ರು ನೋಡ್ರಿ. ನಂದು ನಿನಗೆ ಗೊತ್ತಿಲ್ಲ, ನೋಡ್ತಾ ಇರ್ಬೋದು. ಅದನ್ನ ಸಿಗ್ನೇಚರ್ ಸ್ಟೈಲ್ ಅದ, ನೋಡ್ತಾ ಇರ್ಬೋದು. ಮುಂದೆನಪ್ಪ ನೋಡ್ತಾ ಇರ್ಬೋದು ನೀವೆಲ್ಲ. ಇಲ್ಲಿ ನೋಡಿ ನನ್ನ ತಾಯಿ ಅಮ್ಮಿ ಏನಂತಾಳೆ ದೊಡ್ಡ ಮಗಳು. ಕ್ರಿಯೇಟಿವಿಟಿ ನಮ್ಮ ಜೀವನನೇ ಒಂಥರ ಕ್ರಿಯೇಟಿವಿಟಿ ಅದ ಅನ್ನಿಸ್ತು ನೋಡಕ್ಕ ನಂಗೆ. ನೀನು ನೋಡ್ರಿ ನಮ್ಮಕ್ಕ ಮಕ್ಕೊಂಡಾಳ, ಯಾವ್ದು ಕುಂತರಕ್ಕಿಂದ ವಿಡಿಯೋ ಮಾಡ್ತಿದ್ದ, ಮಕ್ಕೊಂಡಾಳ ಮತ್ತೆ ಅದಕ್ಕಂತ ಬ್ಯಾಡ ಅಂದ. ಏನು ಸರ ಇನ್ನ ಬೇಕಾ? ಏ ಚಿಂಕು, ನೀವೇ ನಡೆದಿ ಅಮ್ಮ ಸಂಗಟ. ನಿಂಗೆ ಒಯ್ಯಲ್ಲ ಅಂತಲ್ಲ ಅಮ್ಮ. ಡ್ಯಾನ್ಸ್ ಮಾಡ್ತೀವಿ ಹೇಳು ಚಿಂಕು. ಅಮ್ಮ ಬಾಯ್ ಮಾಡು. ಬಾಯ್ ನೋಡೋರ್ತಾಯಿ. ನೀವೇ ಹೋಯ್ತಿ ಅಮ್ಮ ಸಂಗಟ ಚಿಂಕು. ನಾವು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಬಸ್ಸಿಂದು ಅವ್ಯವಸ್ಥೆ, ಫುಲ್ಲು ಅವ್ಯವಸ್ಥೆ ಇದೆ. ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಏನು ಮಾಡಬೇಕು, ಜನಗಳು ಹೋಗಬೇಕಲ್ಲ. ಹಾಗೆ ನೋಡಿ, ಸುಮಾರು 5:30 ಗಂಟೆ ಆಗಿದೆ. ಒಂದು ಬಸ್ ಬರ್ತಾಯಿದೆ, ಇನ್ನೊಂದು ಬಸ್ ಏರ್ತಾಯಿದೆ. ನೋಡಿ, ನಮ್ಮ ಸಿಸ್ಟರ್ ಅವ್ರಿಗೆ ಬಿಡೋಕ್ಕೆ ಬಂದಿದ್ದೆ. ಈ ಬಸ್ಸಲ್ಲಿದ್ದಾರೆ. ಇದೇನು ಬಸ್ ಕಾಣಿಸ್ತಿದೆಯಲ್ಲ, ಕಲಬುರಗಿ ಬಸ್ಸಲ್ಲಿ ಏರಿದ್ದಾರೆ. ನೋಡ್ಬೇಕು ಹೋಗೋಕ್ಕೆ. ಇವಾಗ 9 ಗಂಟೆ, 8:30, 9 ಗಂಟೆ ಆಗುತ್ತೆ ಅವ್ರಿಗೆ ಹೋಗೋಕ್ಕೆ. ನಿತ್ಯ ಬಸವ ಕಲ್ಯಾಣದಲ್ಲಿ ವಿಜೃಂಭಣೆಯಿಂದ ನೋಡ್ತಾ ಇರ್ಬೋದು ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ನಾಡಿದ್ದು ರಾಮನವಮಿ ಅಲ್ವಾ, ಅದಕ್ಕೋಸ್ಕರ ಬಸವ ಕಲ್ಯಾಣದಲ್ಲಿ ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ಪೊಲೀಸರು ಇವರು ಎಲ್ಲರೂ ಇರ್ತಾರೆ. ಇವರೆಲ್ಲ ಅಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕೆ ಬರಲ್ಲ. ಇವರು ನಮ್ಮ ಹುಡುಗರು ಸಿಕ್ಕರು ಇಲ್ಲಿ ಬೈಕ್ ಮೇಲೆ. ನೋಡ್ತಾ ಇರ್ಬೋದು. ಗಾಯ್ಸ್ ಎಲ್ಲಿಗೆ ಹೋಗಿದ್ರಿ? ಲಿಂಬು ಶರ್ಬತ್ತಾ ನೋಡಿ. ಗೌರೀಶ್ ಅವರು ಮತ್ತು ಸಂಗಮೇಶ್ ಬೂರಿ ಅವರು ವಾಯುವಿಹಾರ ಹೋಗಿದ್ದರು. ಅದು ಮುಗಿಸ್ಕೊಂಡು ಇವಾಗ ಶಾಪ್ ಕಡೆ ಹೋಗ್ತಾ ಇದ್ದಾರೆ. ನಾವು ಸಿಸ್ಟರ್ ಅವ್ರಿಗೆ ಬಿಡೋಕ್ಕೆ ಬಂದಿದ್ವಿ, ಬಿಟ್ವಿ. ಈಗ ಸುಮ್ಮನೆ ಹೀಗೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಹೀಗೆ ಸುತ್ತಾಡ್ಕೊಂಡು ಬ್ರೋ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿ ಹೇಗಿದೆ. ಬನ್ನಿ ಸಿಗೋಣ, ಬರ್ತೀನಿ, ಸಿಗ್ತೀನಿ ನಿಮಗೆ ಸಂಗು ಬ್ರೋ. ಓಕೆ. ಗುಡುಗು ಸಿಡಿಲು ಮಿಂಚು ಬರ್ತಾ ಇದೆ. ಬೈಕ್ ಮೇಲಿದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಮಳೆ ಬಿತ್ತು. ಈ ಕಡೆ ಮಳೆ ಇದೆ, ಈ ಕಡೆ ಮಳೆ ಇಲ್ಲ. ಅಲ್ಲಿ ಬಸವ ಕಲ್ಯಾಣ ಕಡೆ ಮಳೆ ಇದೆ. ಸ್ವಲ್ಪ ಲೇಟ್ ಆಯಿತು ಅಲ್ಲಿಂದ ಬಿಡೋಕ್ಕೆ. ಜನಗಳೆಲ್ಲ ಹೋಗ್ತಾ ಇದ್ದಾರೆ. ಸ್ವಲ್ಪ ಲೇಟೇ ಆಗುತ್ತೆ, ಮಳೆ ಬಂತಲ್ಲ. ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ. 2 ಕಿಲೋಮೀಟ್ರ್ ಹಿಂದ್ಗಡೆನೇ ಮಳೆ ಇತ್ತು. ಇಲ್ಲಿ ನೋಡಿದರೆ ಮಳೆನೇ ಇಲ್ಲ. ನೋಡಿ ರೋಡ್ ಎಷ್ಟು ಕ್ಲಿಯರ್ ಇದೆ, ಒಂದು ಹನಿ ನೀರಿಲ್ಲ ರೋಡ್ ಮೇಲೆ. ಎಲ್ಲ ಪ್ರಕೃತಿಯ ನಿಯಮ, ನಮ್ಮ ಕೈಯಲ್ಲೇನಿಲ್ಲ. ಎಲ್ಲ ಆಟ ಆಡಿಸೋನು ಮೇಲ್ಗಡೆ
ಕೆಳಗಡೆ ಇದ್ದಾನೆ ಭಗವಂತ. ಅವನು ಮಾಡೋದು, ನಮ್ಮ ಕೈಯಲ್ಲಿ ಏನಿದೆ. ಮಳೆ ಬಿದ್ದರೆ ಒಳ್ಳೆಯದು, ಬೀಳಿಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ. ಎಲ್ಲ ಅವನ ಕೈಯಲ್ಲಿದೆ, ಭಗವಂತನ ಕೈಯಲ್ಲಿ. ನೀರಿದೆ, ಒಂದು ಹನಿನೂ ನೀರಿಲ್ಲ. ಕತ್ಲಾಗಿದೆಯಲ್ಲ, ಬೈಕಿಂದು ಅಷ್ಟೇ ಟಾರ್ಚ್ ಕಾಣಿಸ್ತಿರೋದು.